ನಮಸ್ಕಾರ. ನಾನು ಚೈತ್ರ 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಜನಪದವು ಪ್ರೌಢಶಾಲಾ ವಿಭಾಗದಲ್ಲಿ ಈ ದಿನ ಶಾಲಾ ಸಂಸತ್ ರಚನೆಗಾಗಿ ಚುನಾವಣೆ ಪ್ರಕ್ರಿಯೆ ನಡೆಸುತ್ತಿದ್ದೇವೆ. ಈ ಚುನಾವಣೆಯಲ್ಲಿ 8 ಸ್ಥಾನದಲ್ಲಿ 20 ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಚುನಾವಣೆಗೆ ಮತಗಟ್ಟೆ ಸಿದ್ಧವಾಗಿದೆ. ಇವರು ಮೊದಲ ಮತಗಟ್ಟೆ ಅಧಿಕಾರಿ. ಇವರು ವಿದ್ಯಾರ್ಥಿಗಳನ್ನು ಗುರುತಿಸುತ್ತಾರೆ. ಇವರು ಎರಡನೇ ಮತಗಟ್ಟೆ ಅಧಿಕಾರಿ. ಇವರು ವಿದ್ಯಾರ್ಥಿಗಳ ಸಹಿಯನ್ನು ತೆಗೆದುಕೊಂಡು ಅವರ ಎಡಗೈ ತೋರು ಬೆರಳಿಗೆ ಅಳಿಸಲಾರದ ಶಾಹಿಯನ್ನು ಹಾಕುತ್ತಾರೆ. ಇವರು ಮೂರನೇ ಮತಗಟ್ಟೆ ಅಧಿಕಾರಿ. ಇವರು ವಿದ್ಯಾರ್ಥಿಗಳಿಗೆ ಬ್ಯಾಲೆಟ್ ಪೇಪರ್ ಅನ್ನು ನೀಡುತ್ತಾರೆ. ಇವರು ಅಧ್ಯಕ್ಷಾಧಿಕಾರಿ. ಈ ಒಂದು ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ವಿದ್ಯಾರ್ಥಿಗಳು ಬ್ಯಾಲೆಟ್ ಪೇಪರ್ ಅನ್ನು ಸ್ವೀಕರಿಸಿ ಗುಪ್ತವಾಗಿ ಮತ ಹಾಕಿ ಈ ಮತಪೆಟ್ಟಿಗೆಗೆ ಹಾಕುತ್ತಾರೆ. ಚುನಾವಣೆ ಪ್ರಕ್ರಿಯೆಯು ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿಗಳು ಸಾಲಿನಲ್ಲಿ ಬಂದು ಮತವನ್ನು ಚಲಾಯಿಸುತ್ತಿದ್ದಾರೆ. ನಮ್ಮ ಕಾಲೇಜು ವಿಭಾಗದ ಗಣಿತ ಉಪನ್ಯಾಸಕರಾದ ಶ್ರೀ ರವಿಚಂದ್ರ ಮಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ನಾವು ಈಗ ಕೇಳೋಣ. ನೋಡಿ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಧಿಕಾರಿಗಳು ಅಲ್ವಾ? ಆದ್ದರಿಂದ ನಮಗೆ ಬೇಕಾದ ಈ ವರ್ಷಕ್ಕೆ ಅಂದರೆ 2024-25ನೇ ಸಾಲಿಗೆ ನಿಮಗೆ ಬೇಕಾದ ಲೀಡರನ್ನು ನೀವು ಆಯ್ಕೆ ಮಾಡಬೇಕು. ಈ ಲೀಡರನ್ನು ಆಯ್ಕೆ ಮಾಡುವಾಗ ನೀವು ಅವನಲ್ಲಿರುವ ಲೀಡರ್ಶಿಪ್ ಕ್ವಾಲಿಟಿಯ ಮೇಲೆ ಆಯ್ಕೆ ಮಾಡಬೇಕು. ಅಂದರೆ ಅವನು ನಮ್ಮ ಇದೀಗ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ಕಾರ್ಯಕ್ರಮ ನಡೆಯುತ್ತಿದೆ. ಲೈನಲ್ ಸಾಂಸ್ಕೃತಿಕ ಮಂತ್ರಿ ಯಶಿಕಾ, ಸ್ವಚ್ಛತಾ ಮಂತ್ರಿ ಫಕ್ರುದ್ದೀನ್ ರಾಜಿ, ನೀರಾವರಿ ಮಂತ್ರಿ ಪ್ರತಾಪ್, ಆಹಾರ ಅನನ್ಯ, ಸಾಂಸ್ಕೃತಿಕ ಗಾನವಿ, ಸ್ವಚ್ಛತಾ ರಾಜಿ, ನೀರಾವರಿ ವರ್ಷಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ನಾಯಕ ಸ್ಥಾನಕ್ಕೆ 3 ವಿದ್ಯಾರ್ಥಿಗಳು ನಿಂತಿದ್ದರು. ಸಲ್ಮಾನುಲ್ ಫಾರಿಶ್ ಮತ್ತು ಫಾತಿಮಾ ವಹೀದಾ ಮತ್ತು ಚೈತ್ರ. ಇದರಲ್ಲಿ ವಹೀದಾ 4 ಮತಗಳನ್ನು ಪಡ್ಕೊಂಡು ತೃತೀಯ ಸ್ಥಾನದಲ್ಲಿದ್ದಾಳೆ. ಚೈತ್ರ 32 ಸ್ಥಾನ ಪಡ್ಕೊಂಡು ದ್ವಿತೀಯ ಸ್ಥಾನ. ಹಾಗೆ ಸಲ್ಮಾನುಲ್ ಫಾರಿಶ್ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಉಪನಾಯಕನ ಇದೀಗ ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ವಿಜೇತರಾದವರು ಆಡಳಿತ ಪಕ್ಷದಲ್ಲಿದ್ದಾರೆ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಧನ್ಯವಾದಗಳು.
24ರಂದು ನಡೆಯುವ ಚುನಾವಣಾ ಪ್ರಕ್ರಿಯೆಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಚುನಾವಣಾ ಅಧಿಕಾರಿಗೆ ಸಲ್ಲಿಸುತ್ತಿದ್ದಾರೆ. ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅಭ್ಯರ್ಥಿಗಳಿಗೆ ಚಿಹ್ನೆ ವಿತರಿಸುವ ಕಾರ್ಯಕ್ರಮ. ನನ್ನ ಹೆಸರು ಪಕ್ಕದಿಂದ ನನ್ನ ಚಿಹ್ನೆ ರಾಕೆಟ್. ನನ್ನ ಹೆಸರು ಸಲ್ಮಾನ್ ಫಾರಿಸ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಚಿಹ್ನೆ ಕುರ್ಚಿ. ನನ್ನ ಹೆಸರು ಸುಶೀಲ. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಚಿಹ್ನೆ ಪ್ರಿಂಟರ್. ನನ್ನ ಹೆಸರು ದೀಕ್ಷಾ. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಚಿಹ್ನೆ ಲೋಲನ್. ಜೂನ್ 15ರಂದು ನಡೆಯುವ ಶಾಲಾ ಸಂಸತ್ ರಚನೆಗಾಗಿ ಅಭ್ಯರ್ಥಿಗಳು ಬಹಿರಂಗವಾಗಿ ಮತವನ್ನು ಕೇಳುತ್ತಿದ್ದಾರೆ. ನನ್ನ ಹೆಸರು ದಾನವಿ. ನಾನು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. 2024-25ನೇ ಸಾಲಿನ ಚುನಾವಣೆಯಲ್ಲಿ ನಾನು ಸಾಂಸ್ಕೃತಿಕ ಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಚಿಹ್ನೆ ಮೇಜು. ಎಲ್ಲರೂ ನನಗೆ ಮತವನ್ನು ನೀಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಸಲ್ಮಾನ್ ಫಾರಿಸ್. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. 2024-25ನೇ ಸಾಲಿನ ಚುನಾವಣೆ ಆಯೋಗದಲ್ಲಿ ನಾನು ನಾಯಕ ಸ್ಥಾನದಲ್ಲಿ ನಿಂತಿದ್ದೇನೆ. ನನ್ನ ಗುರುತು ಕುರ್ಚಿ. ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಚುನಾವಣೆಯನ್ನು ನನಗೆ ಹಾಕಬೇಕೆಂದು ನಿಮಗೆ ಕೇಳಿಕೊಳ್ಳುತ್ತೇನೆ.